ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 16ನೇ ವಚನ. ಹೀಗಿರಲಾಗಿ ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದಿ ನಿಂತನು. ಹೌದು ಪ್ರಿಯರೇ, ಇಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಅವರು ಪ್ರತಿಯೊಂದು ಕೂಡ ನಮಗೆ ಮಾದರಿಯನ್ನು ತೋರಿಸಿದ್ದಾರೆ. ಅದೇ ರೀತಿಯಲ್ಲಿ ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ ಅವರು ವಾಡಿಕೆಯ ಪ್ರಕಾರ ಪ್ರತಿ ಭಾನುವಾರ ಕೂಡ ಸಭಾಮಂದಿರಕ್ಕೆ ಹೋಗುತ್ತಿದ್ದರು ಅಂತ ನಾವು ನೋಡುತ್ತಿದ್ದೇವೆ. ಹೌದು, ಆದರೆ ಈ ದಿನ ಮತ್ತೆ ನಾವು ನಂಬಿ ರಕ್ಷಿಸಲ್ಪಟ್ಟಂತ ಕ್ರೈಸ್ತ ಮಕ್ಕಳಾದಂತ ನಾವು ಕೂಡ ಪ್ರತಿ ಭಾನುವಾರ ಮತ್ತೆ ಮಂದಿರಕ್ಕೆ ಬರುತ್ತಿದ್ದೇವಾ? ಇಲ್ಲ ತಿಂಗಳಿಗೊಮ್ಮೆ ಬರುತ್ತಿದ್ದೇವಾ? ಇಲ್ಲ ಹಬ್ಬ ಹುಣ್ಣಿಮೆಗೆ ಮಾತ್ರ ನಾವು ಬರುತ್ತಿದ್ದೇವಾ? ಒಂದು ಸಾರಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು 6 ದಿನ ಸೃಷ್ಟಿ ಮಾಡಿ 6 ದಿನ ನೀವು ಎಲ್ಲ ಕೆಲಸಗಳು ಮಾಡಿಕೊಳ್ಳಿ, ಆದರೆ 7ನೇ ದಿನ ವಿಶ್ರಾಂತಿ ದಿನ. ಆ ದಿನದ ನೀವೆಲ್ಲರೂ ಕೂಡ ಮಂದಿರಕ್ಕೆ ಬರಬೇಕು, ಆರಾಧಿಸಬೇಕು ಅಂತ ವಾಕ್ಯದಲ್ಲಿ ಹೇಳಿದ್ದಾರೆ. ಅದೇ ರೀತಿ ನಾವು 6 ದಿನ ನಾವು ಏನೇ ಓದಿದ್ರು ಕೆಲಸ ಮಾಡಿದ್ರು ಎಲ್ಲ ಕೂಡ ಮಾಡಿಕೊಂಡು 7ನೇ ದಿನ ನಾವು ಮಂದಿರಕ್ಕೆ ಬರಬೇಕು, ಆತನ ವಾಕ್ಯಗಳನ್ನು ಓದಬೇಕು. ಮತ್ತು ದೇವರು ನಮ್ಮೊಟ್ಟಿಗೆ ಮಾತುಗಳನ್ನು ಎಷ್ಟು ಮಾತನಾಡ್ತಿರ್ತಾರೆ ಅದನ್ನು ಕೇಳಿ ಅದರ ಪ್ರಕಾರ ನಾವು ನಡೆದಾಗ ಖಂಡಿತ ದೇವರ ವಾರ ಎಲ್ಲ ಕೂಡ ನಮ್ಮನ್ನು ಕಾಪಾಡಿ ಅನೇಕ ಆಶೀರ್ವಾದಗಳು ನಮ್ಮ ಕುಟುಂಬಕ್ಕೆ ಬರುತ್ತವೆ. ಆದ್ದರಿಂದ ಪ್ರಿಯರೇ, ನಾವು ಕೂಡ ವಾಡಿಕೆ ಮಾಡ್ಕೋಬೇಕು. ಭಾನುವಾರ ಬಂದ ತಕ್ಷಣ ಇದು ದೇವರ ದಿನ. ಈ ದಿನದಲ್ಲಿ ನಾವು ಯಾವುದೇ ಒಂದು ಕೆಲಸ ಮಾಡದೆ ನಾವು ಮಂದಿರಕ್ಕೆ ಹೋಗಬೇಕು. ಆತನ್ನು ಸ್ತುತಿಸಿ ಕೊಂಡಾಡಿ ಆರಾಧಿಸಿ ನಮಗೆ ಕೊಟ್ಟಂತ ಆರೋಗ್ಯ ಆಯುಷ್ಯಕ್ಕಾಗಿ ಸ್ತುತಿ ಮಾಡುತ್ತಾ ಆತನ್ನು ಸ್ತುತಿ ಮಾಡದೆ ಅಷ್ಟೇ ಅಲ್ಲದೆ ನಾವು ಸಮೃದ್ಧಿಯಾಗಿ ಕಾಣಿಕೆಯನ್ನು ಕೊಟ್ಟು ಆತನ್ನು ಪ್ರೀತಿಸಿ ಗೌರವಿಸಿದಾಗ ಆ ವಾರ ಎಲ್ಲ ಕೂಡ ದೇವರು ನಮ್ಮೊಟ್ಟಿಗಿದ್ದು ನಾವು ಮಾಡುವ ಎಲ್ಲ ಕೆಲಸವನ್ನು, ಓದನ್ನು, ಸೇವೆ ಎಲ್ಲವನ್ನೂ ಕೂಡ ಆಶ್ರಯಿಸಿ ಆರೋಗ್ಯ ಆಯುಷ್ಯ ಕೊಡುತ್ತಾರೆ. ಅಂತ ಒಂದು ಒಳ್ಳೆ ಆಶೀರ್ವಾದಕರವಾದ ಜೀವನ ಜೀವಿಸುವುದಕ್ಕೆ ಪ್ರತಿ ವಾರ ನಾವು ಭಾನುವಾರ ತಪ್ಪದೆ ಸಭೆಗೆ ಬರೋಣ, ಆಶೀರ್ವಾದಗಳನ್ನು ಹೊಂದೋಣ. ದೇವರು ಈ ವಾಕ್ಯವನ್ನು ದೀವಿಸಿ ಕಾಪಾಡಲಿ. ಆಮೆನ್.